ಇವತ್ತಿನ 1 PM ನ್ಯೂಸ್ನಲ್ಲಿ ಸಿಟಿ ರವಿ ಪ್ರಕರಣದಲ್ಲಿ ಆದಂತಹ ಒಂದಷ್ಟು ಡೆವಲಪ್ಮೆಂಟ್ಗಳನ್ನ ಬಗ್ಗೆ ನೋಡೋಣ. ಯಾಕಂದ್ರೆ ಈ ಪ್ರಕರಣದಲ್ಲಿ ಒಬ್ಬರ ತಲೆದಂಡ ಆಗಿದೆ. ಅದಕ್ಕಿಂತ ಮುಂಚೆ ಶಾಸಕ ಮುನಿರತ್ನ ಕುರಿತಾದಂತಹ ಒಂದು ಸುದ್ದಿ. ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸೆದಿದ್ದಾರೆ. ಬೆಂಗಳೂರಿನ ಲಕ್ಷ್ಮೀ ದೇವಿ ನಗರದಲ್ಲಿ ನಡೆದಂತಹ ಘಟನೆ ಇದು. ವಾಜಪೇಯಿ ಜನ್ಮದಿನ ಆಚರಣೆಯ ವೇಳೆ ಮೊಟ್ಟೆ ಎಸೆಯಲಾಗಿದೆ. ಮೊಟ್ಟೆ ಎಸೆದಿದ್ದಕ್ಕೆ ಶಾಸಕ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಕುಮಾರ್ ಸಮಾಧಿ ಬಳಿ ಮುನಿರತ್ನ ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನ ಲಕ್ಷ್ಮೀ ದೇವಿ ನಗರದಲ್ಲಿ ನಡೆದಂತ ಘಟನೆ ಇದು. ವಾಜಪೇಯಿ ಜನ್ಮದಿನದ ಆಚರಣೆಯ ವೇಳೆ ಘಟನೆ ನಡೆದಿದೆ. ರಾಜ್ಕುಮಾರ್ ಸಮಾಧಿ ಬಳಿ ಮುನಿರತ್ನ ಧರಣಿ ಕೂತಿದ್ದಾರೆ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಕಿಡಿಗೇಡಿಗಳು. ಮೊಟ್ಟೆ ಎಸೆದಿದ್ದಕ್ಕೆ ಶಾಸಕ ಮುನಿರತ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಗೆ ಕೂತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ವಾಜಪೇಯಿ ಜನ್ಮದಿನ ಆಚರಣೆಯ ವೇಳೆ ನಡೆದಂತ ಘಟನೆ ಇದು. ಮೊಟ್ಟೆ ಎಸೆದಿದ್ದಕ್ಕೆ ಶಾಸಕ ಮುನಿರತ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ರಾಜ್ಕುಮಾರ್ ಸಮಾಧಿಯ ಬಳಿ ಮುನಿರತ್ನ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಲಕ್ಷ್ಮೀದೇವಿ ನಗರದಲ್ಲಿ ನಡೆದಂತ ಘಟನೆ ಇದು. ಬಿಜೆಪಿ ಕಾರ್ಯಕರ್ತರು ಕೂಡ ಆಕ್ರೋಶಗೊಂಡಿದ್ದಾರೆ. ಮತ್ತೊಂದು ಕಡೆ ಮುನಿರತ್ನ ಕೂಡ ಸಿಟ್ಟಾಗಿದ್ದಾರೆ. ಮೊಟ್ಟೆ ಎಸೆದಿದ್ದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ಮುನಿರತ್ನ. ಕಿಡಿಗೇಡಿಗಳು ನಡೆಸಿದಂತ ಈ ಕೃತ್ಯಕ್ಕೆ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಶಾಸಕರ ಕಾರಿಗೆ ಕಲ್ಲು ತೂರಲಾಯಿತು. ಶಾಸಕರ ಮೇಲೆ ಮೊಟ್ಟೆ ಹೊಡೆಯಲಾಗಿದೆ. ಈ ಬಗ್ಗೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರತಿಭಟನೆ ನಡೆಸಿದ್ರು ಶಾಸಕರು ಮತ್ತು ಕಾರ್ಯಕರ್ತರು. ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಇದು. ವಾಜಪೇಯಿ ಜನ್ಮದಿನದ ಆಚರಣೆ ವೇಳೆ ಅಲ್ಲಿಗೆ ಬಂದಿದ್ದ ಮುನಿರತ್ನ ಮೇಲೆ ಯಾರೋ ಕಿಡಿಗೇಡಿಗಳು ಮೊಟ್ಟೆ ಎಸೆದಿದ್ದಾರೆ. ಶಾಸಕರ ಕಾರಿಗೆ ಕಲ್ಲು ತೂರಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ. ಮೊಟ್ಟೆ ಎಸೆದಿದ್ದಕ್ಕೆ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಗೆ ಕೂತಿದ್ದಾರೆ. ಕಾರ್ಯಕರ್ತರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಕಿಡಿಗೇಡಿಗಳ ಈ ಕೃತ್ಯಕ್ಕೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವಾಜಪೇಯಿ ಜನ್ಮದಿನಾಚರಣೆಯ ವೇಳೆ ನಡೆದಂತ ಘಟನೆ ಇದು. ಶಾಸಕ ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆಯನ್ನ ಎಸೆದಿದ್ದಾರೆ. ಕಾರಿಗೆ ಕಲ್ಲು ತೂರಿದ್ದಾರೆ. ಮೊಟ್ಟೆ ಎಸೆದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮುನಿರತ್ನ. ಪ್ರತಿಭಟನೆಗೂ ಕೂಡ ಕೂತಿದ್ದಾರೆ. ಮತ್ತೊಂದು ಕಡೆ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಮುನಿರತ್ನ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಸ್ಥಳದಲ್ಲಿ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಂತ ಪ್ರಕರಣ ಇದು. ಲಗ್ಗೆರೆ ಸಮೀಪದ ಲಕ್ಷ್ಮೀ ದೇವಿ ನಗರದಲ್ಲಿ ನಡೆದಂತ ಘಟನೆ. ವಾಜಪೇಯಿ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಶಾಸಕ ಮುನಿರತ್ನ. ಆ ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಯಾರೋ ಕಿಡಿಗೇಡಿಗಳು ಈ ಕೃತ್ಯ ನಡೆಸಿದ್ದಾರೆ. ಶಾಸಕರ ಕಾರಿಗೆ ಕಲ್ಲು ತೂರಿದ್ದಾರೆ. ಸಿಟ್ಟಿಗೆದ್ದಂತಹ ಮುನಿರತ್ನ ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಯಕರ್ತರು ಕೂಡ ಶಾಸಕರಿಗೆ ಸಾಥ್ ಕೊಟ್ಟಿದ್ದಾರೆ.
ರಾಜ್ಕುಮಾರ್ ಸಮಾಧಿಯ ಬಳಿ ಮುನಿರತ್ನ ಧರಣಿ ಕೂತಿದ್ದಾರೆ. ವಾಜಪೇಯಿ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಂತ ಮುನಿರತ್ನ ತೆರಳಿದ್ದಾಗ ಆದಂತ ಘಟನೆ ಇದು. ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವಾಗ್ಯುದ್ಧಕ್ಕೂ ಕೂಡ ಕಾರಣವಾಯಿತು ಈ ಪ್ರಕರಣ. ಅದಷ್ಟು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಂದ್ ಕಡೆ ಮುನಿರತ್ನ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇದೆ, ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಮುನಿರತ್ನ ಮತ್ತು ಅವರ ಜೊತೆ ಇರುವಂತಹ ಬೆಂಬಲಿಗರು ಕಾರ್ಯಕರ್ತರು ಹೋರಾಟ ನಡೆಸಿದ್ರು, ಪ್ರತಿಭಟನೆ ಮಾಡಿದ್ರು. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎತ್ತಂತ ಕಿಡಿಗೇಡಿಗಳು. ಮುನಿರತ್ನಗೆ ಧೈರ್ಯ ಹೇಳಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ. ಧೃತಿಗೆಡಬೇಡಿ, ನಾವು ನಿಮ್ ಜೊತೆಗಿದ್ದೀವಿ ಅಂತ ಸಿಟಿ ರವಿ ಸಮಾಧಾನದ ಮಾತುಗಳಾಡಿದ್ದಾರೆ. ಈ ಬಿಜೆಪಿ ಸಭೆ ಮುಗಿದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾಜಿ ಸಚಿವ ಮುನಿರತ್ನವ್ರ ಮೇಲೆ ಹಲ್ಲೆ ಆಗಿದೆಯಂತೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶಾಸಕ ಮುನಿರತ್ನ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹೇಗಿದ್ದೀರಾ ಮುನಿರತ್ನ ಅವರೇ? ಈಗ ಇವತ್ತು ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ, ವಾಜಪೇಯಿ ಅವರ ಕಾರ್ಯಕ್ರಮಕ್ಕೆ ಬಂದಿದೆ ನಮ್ಮ ಕ್ಷೇತ್ರದಲ್ಲಿ. ಓಕೆ. ಸುಮಾರು 150 ಜನ ಕೊಲೆ ಮಾಡೋದಕ್ಕೆ ಇವತ್ತು ಸಂಚು ಮಾಡಿಕೊಂಡು ಸಿದ್ಧವಾಗಿದ್ದಾರೆ ಅಂತ ಪೊಲೀಸ್ನವ್ರಿಗೆ ಮಾಹಿತಿ ಇದೆ. ಓಕೆ. ಕೊಲೆ ತಪ್ಪಿಸೋದಕ್ಕೆ ಅಂತೇಳಿ ಸುಮಾರು 100 ಜನ ಪೊಲೀಸ್ನವರು ನನಗೆ ರಕ್ಷಣೆ ಕೊಟ್ಟಿದ್ದಕ್ಕೆ ಇವತ್ತು ನಾನು ತಿಳ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಒಬ್ಬ ಶಾಸಕ ಬರ್ತಾನೆ ಅಂದ್ರೆ 2-3 ಪೊಲೀಸವರು ಇರೋದು ಸಹಜ. ಆದ್ರೆ ಸುಮಾರು 3 ಬಸ್ ಅಷ್ಟು ಪೊಲೀಸವರು 100 ಜನಕ್ಕಿಂತ ಹೆಚ್ಚಿಗೆ ಪೊಲೀಸ್ನವರು ಬಂದಿದ್ರು. ಬಹುಶಃ ಪೊಲೀಸವರೇ ಇಲ್ಲದೆ ಇದ್ರೆ ಇವತ್ತು ನನ್ನ ಕೊಲೆ ಆಗ್ತಾ ಇತ್ತು. ಅಲ್ಲ, ತೀರಾ ಕೊಲೆ ಆಗ್ತಾ ಇತ್ತು ಅನ್ನೋ ಡೌಟ್ ಬಂದಿದೆ. ಹೇಗೆ ಅಂತ ಇನ್ಫಾರ್ಮೇಶನ್ ನಿಮ್ಗೇನಾದ್ರೂ ಕಿವಿಗೆ ಬಿದ್ದಿತ್ತಾ? ನಿಮಗೆ ಮಾಹಿತಿ ಕೊಟ್ಟಿದ್ರಾ? ನನಗೆ ಸುಮಾರು 1 ತಿಂಗಳ ಹಿಂದೆ, ಹೋದ ತಿಂಗಳು ಒಂದು 8-7-8ನೇ ತಾರೀಕು ನನಗೆ ವಕೀಲರ ವೇಷದಲ್ಲಿ 1-2 ಬಂದು ನೀನು ಬೇಗ ರಾಜೀನಾಮೆ ಕೊಡು, ಅಲ್ಲಿ ಕುಸುಮಾ MLA ಆಗಬೇಕು, ಇದು DK ಸುರೇಶ್ ಅವರ ಆಸೆ, ಇದು ನೀನೇನಾದ್ರು ಇದಕ್ಕೆ ಒಪ್ಲಿಲ್ಲ ಅಂದ್ರೆ DK ಶಿವಕುಮಾರ್, DK ಸುರೇಶ್ ನಿನ್ನ ಮರ್ಡರ್ ಮಾಡಿಸ್ತಾರೆ, ನೀನು ಮರ್ಡರ್ ಆಗಬಾರ್ದು ಅನ್ನಂಗಿದೆ, ನೀನು ರಾಜೀನಾಮೆ ಕೊಡು, ಕುಸುಮಾ MLA ಆಗಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು 9ನೇ ತಾರೀಕು ಪ್ರಧಾನಮಂತ್ರಿಗಳ ಕಚೇರಿಗೂ ಸಹ ನಾನು ದೂರು ಕೊಟ್ಟಿದ್ದೀನಿ, ಗೃಹ ಮಂತ್ರಿಗಳ ಕಚೇರಿಗೂ ದೂರು ಕೊಟ್ಟಿದ್ದೀನಿ, CBIಗೂ ದೂರು ಕೊಟ್ಟಿದ್ದೀನಿ, EDಗೂ ಕೊಟ್ಟಿದ್ದೀನಿ, NIAಗೂ ಕೊಟ್ಟಿದ್ದೀನಿ, ಎಲ್ಲಾ ಇಲಾಖೆಗಳಿಗೂ ದೂರು ಕೊಟ್ಟಿದ್ದೀನಿ. ನಾನು ಕೊಲೆ ಆಗೋದು ಖಂಡಿತ. ನಾನು ಕೊಲೆ ಆದ್ರೆ ಅದಕ್ಕೆ ಪ್ರಮುಖ DK ಶಿವಕುಮಾರ್, DK ಸುರೇಶ್, ಕುಸುಮ ಮತ್ತೆ ಅವ್ರ ತಂದೆ ಹನುಮಂತರಾಯಪ್ಪ, ಕೆಲವು ರೌಡಿಗಳು ಎಲ್ಲರೂ ಸೇರಿ ನನಗೆ ಕೊಲೆ ಮಾಡ್ತಾರೆ ಅಂತ ಹೇಳಿ ಪ್ರಧಾನಮಂತ್ರಿ ಕಚೇರಿಗೂ ನಾನು ಕೊಟ್ಟಿರುವಂತ ದೂರು. ಇಲ್ಲ, ಇದು ಮುನಿರತ್ನ ಅವರೇ ನೀವು ಮಾಡ್ತಾ ಇರೋ ಆರೋಪನ ಅಥವಾ ಈ ಆರೋಪಕ್ಕೆ ನಿಮ್ಮ ಹತ್ರ ದಾಖಲೆಗಳು ಇದೆಯಾ? ನನಗೆ ನಾನು ಇವತ್ತು ನನ್ನ ಮೇಲೆ ದಾಳಿ ಆಗಿರೋದಕ್ಕೆ ನಿಮ್ಗೆ ದಾಖಲೆ. ಓಕೆ. ಇಷ್ಟೊಂದು ಜನ ಪೊಲೀಸ್ನವರು ಒಂದು ವ್ಯಕ್ತಿಗೆ ರಕ್ಷಣೆ ಕೊಡೋದು ಇದೇ ಪ್ರಥಮ ನಾನು ನೋಡ್ದಂಗೆ. ಓಕೆ. ಈಗ ನೀವು ಹೇಳ್ತಿರೋದು ಒಬ್ಬ ಶಾಸಕರು ಬರ್ತಾರೆ ಅಂದ್ರೆ ಇಷ್ಟೊಂದು ಜನ ಪೊಲೀಸರು ಇರಲ್ಲ, ಬಟ್ ಇಲ್ಲಿ ಇಷ್ಟೊಂದು ಜನ ಪೊಲೀಸರು ಇದ್ರು ಅಂತ ಹೆಚ್ಚಿದ್ದಾರೆ. ಅವ್ರಿಗೆ ನನ್ನ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಅವ್ರಿಗೆ ಮೊದಲೇ ಸಿಕ್ಕಿದೆ, ಹಾಗಾಗಿ 100 ಜನ ರಕ್ಷಣೆಗೆ ಬಂದಿದ್ದಾರೆ ಇವತ್ತು. ಓಕೆ. ಅವರಿಗೂ ಹಾಗಾದ್ರೆ ಮಾಹಿತಿ ಇತ್ತು ಅಂತ ಹೇಳ್ತಿದ್ದೀರಿ? ಅವ್ರಿಗೆ ಮಾಹಿತಿ ಇಲ್ಲ ಅಂದ್ರೆ 100 ಜನ ಪೊಲೀಸ್ನವ್ರು ಬರೋಂಥದ್ದು ಇರ್ಲಿಲ್ಲ. ಅಥವಾ ಅಂತದೊಂದು ಗಲಾಟೆ ಆಗತ್ತೆ ಅನ್ನೋ ಇನ್ಫಾರ್ಮೇಶನ್ ಇತ್ತು ಅಂತನಾ? ಇಲ್ಲ, ಅವ್ರಿಗೆ ನನ್ನ ಕೊಲೆ ಆಗೋದು ನಾನು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಬರೆದಿರೋ ಪತ್ರನೇ ನಿಮಗೆ ಸಾಕ್ಷಿ. ಓಕೆ. ಅಲ್ಲ, ಈ ತರ ಗಲಾಟೆ ಆಗತ್ತೆ ಅಥವಾ ನಿಮ್ಮ ಮೇಲೆ ಮೊಟ್ಟೆ ತೂರಿದ್ರು ಅದು ಬೇರೆ, ಬಟ್ ಕೊಲೆ ಮಾಡೋದಕ್ಕೆ ಈ ತರ ಸಂಚು ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ನೀವು ಮಾಡ್ತಾ ಇರೋದು. ಆಗಬೇಕು, ಚುನಾವಣೆ ಆಗಿ ಕುಸುಮಾನ MLA ಮಾಡೋದಕ್ಕೆ ಇಷ್ಟೆಲ್ಲ ಸಂಚು ಮಾಡ್ತಾ ಇರ್ತಾರೆ. ಓಕೆ. ಬಟ್ ಈ ತರದ ಹಿಂಟ್ ನಿಮಗೆ ಎಷ್ಟು ಸಲ ಸಿಕ್ಕಿದೆ ಕ್ಷೇತ್ರದಲ್ಲಿ? ನನಗೆ ಮೊದಲು ಸಿಕ್ಕಿದ್ದು ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ವಕೀಲರ ರೂಪದಲ್ಲಿ ಬಂದಂತವ್ರು ಹೇಳಿದ್ದ ಮೇಲೆ ನಾನು ಪ್ರಧಾನಮಂತ್ರಿಗೆಲ್ಲ ಪತ್ರ ಬರೆದಿದ್ದೆ. ಓಕೆ. ನಿಮ್ಗೆ ಅದಾದ್ಮೇಲೆ ಏನಾದ್ರು ಸೆಕ್ಯೂರಿಟಿ ಕೊಟ್ಟಿದಾರಾ ಇವಾಗ ಜಾಸ್ತಿ? ಇವತ್ತವರೆಗೂ ನನಗೆ ಗನ್ ಮ್ಯಾನ್ ಬೇಕು ಅಂತ ಹೇಳಿ ನಾನು ಬರ್ದಿ ಈಗಾಗಲೇ 2-2.5 ತಿಂಗಳು ಆಗ್ತಾ ಇದೆ. ಓಕೆ. ಕರ್ನಾಟಕ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೆ, ರಾಜ್ಯಪಾಲರಿಗೂ ಸಹ ನಾನು ಪತ್ರ ಬರೆದಿದ್ದೀನಿ ಮತ್ತು ಪೊಲೀಸ್ ಇಲಾಖೆಗೂ ಪತ್ರ ಬರೆದಿದ್ದೀನಿ. ನನಗೆ ಮಾಜಿ MLAಗಳಿಗೆ ಗನ್ ಮ್ಯಾನ್ ಕೊಡ್ತಾರೆ, ನನಗೆ ಇವತ್ತವರೆಗೂ ಗನ್ ಮ್ಯಾನ್ ಕೊಟ್ಟಿಲ್ಲ, ಯಾರು ಇಲ್ಲ ನನಗೆ ಹಿಂದೆ ಮುಂದೆ. ಓಕೆ. ಬಟ್ ಇವತ್ತೇನಾಯ್ತು? ಮೊಟ್ಟೆ ತೂರಿದಾರ ನಿಮ್ಮ ಮೇಲೆ, ನಿಮ್ ಕಾರ್ಯ ಕಲ್ಲು ಕೂಡ ಹೊಡೆದಿದ್ದಾರೆ.
ರಾಜ್ಯಪಾಲರಿಗೂ ಸಹ ನಾನು ಪತ್ರ ಕೊಟ್ಟಿದ್ದೀನಿ. ಓಕೆ, ಅಲ್ಲ ಈಗ ಭೇಟಿ ಮಾಡಿ ಹೇಳಿದ್ದೀನಿ ನನ್ನ ಪ್ರಾಣಕ್ಕೆ ತೊಂದರೆ ಇದೆ ಅಂತ ಹೇಳಿ ರಾಜ್ಯಪಾಲರಿಗೆ 2 ತಿಂಗಳ ಹಿಂದೆನೆ ನಾನು ಗಮನಕ್ಕೆ ತಂದಿದ್ದೀನಿ. ಓಕೆ ಓಕೆ, ಇವತ್ತು ಯಾರು ಹಾಗಾದ್ರೆ ಮೊಟ್ಟೆ ಎಸ್ತಿದ್ ಯಾರು ಅಂತೀರಿ ಇವತ್ತು? ಈಗ ಯಾರನ್ನು ಹಿಡಿದಿದಾರಂತೆ, ಎಲ್ಲ ಕಾಂಗ್ರೆಸ್ ಹಿಂಬಾಲಕರು, ಕಾಂಗ್ರೆಸ್ ಬೆಂಬಲಿಗರು ಜೈಲಿನಿಂದ ಕೆಲವ್ರನ್ನ ಬಿಡುಗಡೆ ಮಾಡ್ತಿದ್ದಾರೆ, ಕೊಲೆ ಮಾಡೋದಕ್ಕೆ ಅಂತಾನೆ ಕರ್ಕೊಂಡ್ ಬಂದಿದ್ದಾರೆ. ಓಕೆ, ನೀವು ಕೊಲೆ ಮಾಡೋದಕ್ಕೆ ಸಂಚು ನಡೆಸ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡ್ತಿದ್ರಿ. ಮೊನ್ನೆ ಸಿಟಿ ರವಿ ಇನ್ಸಿಡೆಂಟ್ ಆದ್ಮೇಲೆ ನಿಮಗೆ ಅದ್ರ ಬಗ್ಗೆ ಡೌಟ್ ಇನ್ನಷ್ಟು ಕನ್ಫರ್ಮ್ ಆಗ್ತಿದ್ಯಾ? ನನಗೆ ಈಗ ನಾನು ಬರೆದಿರೋಂತ ಪತ್ರನೇ ಸಾಕ್ಷಿ ನಿಮಗೆ, ಅದಕ್ಕಿಂತ ಹೆಚ್ಚು ಸಾಕ್ಷಿ ಇನ್ನೇನು ಇಲ್ಲ. ಗವರ್ನರ್ನ ನಾನು 2 ತಿಂಗಳಿಂದ ಭೇಟಿ ಮಾಡಿದ್ದೀನಿ, ನಾನು ಕೊಲೆ ಆಗ್ತೀನಿ ಅಂತ. ಅಲ್ಲ, ಈಗ ನಿಮ್ಮ ಮೇಲೆ ಮೊಟ್ಟೆ ಎಸೆದ್ರಲ್ವಾ, ಬರೀ ಮೊಟ್ಟೆ ಹೊಡೆದಿದ್ದ ಅಥವಾ ಅದಕ್ಕೇನಾದ್ರೂ ಮಿಕ್ಸ್ ಮಾಡಿ ಎಸೆದಿದ್ದ ನಿಮ್ಮ ಮೇಲೆ? ಈಗ ನನಗೆ ಲಾಯರ್ ರೂಪದಲ್ಲಿ ಬಂದು ಹೇಳಿದಂತದ್ದು ಆಸಿಡ್ ಮೊಟ್ಟೆ ಹೊಡಿತೀವಿ ಅಂತ ಹೇಳಿದ್ರು. ನಾನು ಪ್ರಧಾನಮಂತ್ರಿಗಳು ಕೊಟ್ಟಿರೋ ದೂರಲ್ಲೂ ಸಹ ಇದನ್ನೇ ಉಲ್ಲೇಖಿಸಿದ್ದೀನಿ. ಆಸಿಡ್ ಮೊಟ್ಟೆ ಅಂತ ನೀವು ಹೇಳ್ತಿರೋದು? ಹೌದು, ನಾನು ಗೃಹ ಮಂತ್ರಿಗಳಿಗೂ ಇದನ್ನೇ ಬರ್ತೀನಿ, ಕೇಂದ್ರ ಗೃಹ ಮಂತ್ರಿಗಳಿಗೆ ಇದನ್ನೇ ಬರ್ದಿತ್ತು. ಅಲ್ಲ, ಈ ತರ ಥ್ರೆಟ್ ಇದೆ ಅಂತ ನೀವು ಹಾಗಾದ್ರೆ ಮನವಿ ಕೊಟ್ಟಿದ್ದೀರಾ, ನಂಗೆ ಸೆಕ್ಯೂರಿಟಿ ಬೇಕು ಇದಕ್ಕಿಂತ ಜಾಸ್ತಿ ಅಂತ? ಬೇಕು ಅಂತ ಕೊಟ್ಟರು ಸೆಕ್ಯೂರಿಟಿ ಕೊಡ್ತಾ ಇಲ್ಲ, ಬೇಕು ಅಂತ ಕೊಡ್ತಾ ಇಲ್ಲ ಅನ್ನೋದು ನಿಮ್ಮ ಆರೋಪ. ಈಗ ಗವರ್ನರ್ನ ಭೇಟಿ ಮಾಡಿ 2 ತಿಂಗಳಾಯ್ತು, ಪೊಲೀಸ್ ಇಲಾಖೆಗೆ ಭೇಟಿ ಮಾಡಿ 1.5 ತಿಂಗಳಾಯ್ತು. ನನಗೆ ಗನ್ಮ್ಯಾನ್ ಕೊಡಿ ಅಂತ ಓಕೆ ಕೊಟ್ಟಿಲ್ಲ, ಇವತ್ತಿಗೂ ಕೊಟ್ಟಿಲ್ಲ. ಇವತ್ತಿನ ತನಕ ನಿಮ್ಗೆ ಕೊಟ್ಟಿಲ್ಲ ಅಂತ. ಬಟ್ ಇವತ್ತು ನೀವು ಬಂದ ಕಾರ್ಯಕ್ರಮಕ್ಕೆ ಇಷ್ಟು ಜನ ಪೊಲೀಸರು ಇದ್ರು, ಅದರಿಂದ ನಾನು ಬಚಾವಾದೆ ಅಂತಿದ್ದೀರಿ. ಪೊಲೀಸ್ನವ್ರು ಇವತ್ತು 100 ಜನ ಪೊಲೀಸ್ನವ್ರು ಇಲ್ಲ ಅಂದಿದ್ರೆ ನಾನು ಇವತ್ತು ಕೊಲೆ ಆಗ್ತಾ ಇದ್ದೆ. ಓಕೆ, ಮೊಟ್ಟೆ ಎಸ್ತಿದ್ ಯಾರು ಅಂತ ನೀವು ನೋಡಿದ್ರ ಅಥವಾ ನಿಮ್ ಜೊತೆ ಇದ್ದಂತ ಕಾರ್ಯಕರ್ತರು ಯಾರಾದ್ರೂ ನೋಡಿದ್ರಂತ? ಪೊಲೀಸರು ಇದ್ದಿದ್ರಿಂದ ನನಗೆ ಗೊತ್ತಾಗಿಲ್ಲ. ಆಮೇಲೆ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಪೊಲೀಸ್ನವರು. ಓಕೆ, ಅವರಿಂದ ಮಾಹಿತಿ ತಗೊಂಡ್ರೆ ಯಾರು ಎಸ್ತಿದ್ದು, ಯಾರು ಹೇಳಿದ್ರು, ಯಾರು ಹೇಳಿದಕ್ಕೆ ಅವ್ರು ಎಸ್ತಿದ್ರು ಅಂತ ಪೊಲೀಸವರೇ ತನಿಖೆ ಮಾಡ್ಬೇಕು. ಪೊಲೀಸೇ ಇಲ್ಲ ಅಂದಿದ್ರೆ ಇವತ್ತು ನಾನು ಉಳಿತಾ ಇರ್ಲಿಲ್ಲ. ಓಕೆ, ಹಾಗಾದ್ರೆ ಈಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭದ್ರತೆ ಬೇಕು ಅಂತ ಹೇಳ್ತಾ ಇದ್ದೀರಿ? ನನ್ನನ್ನಂತೂ ಮಡಗಲ್ಲ ಇವರು, ಯಾಕಂದ್ರೆ ಅವ್ರಿಗೆ ಇರುವಂತದ್ದು ಒಂದೇ ಗುರಿ. ಡಿ.ಕೆ. ಸುರೇಶ್ನ ಸೋಲೋದಕ್ಕೆ ಇವನೇ ಕಾರಣ. ಕುಸುಮ 2 ಸಾರಿ ಸೋತಿದ್ದಾರೆ. ಆ ವಕೀಲರ ವೇಷದಲ್ಲಿ ಬಂದಿದ್ದಂತವ್ರು ನನ್ಗೆ ಹೇಳಿದ್ ಒಂದೇ ಮಾತು, ಕುಸುಮ MLA ಆದ್ರೆ ನಿಮ್ಮನ್ನ ಬಿಟ್ಕೊಡ್ತಾರೆ, ಇಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಹನುಮಂತರಪ್ಪ ನೀನ್ ಮರ್ಡರ್ ಮಾಡುತ್ತಾರೆ, ರಾಜೀನಾಮೆ ಕೊಟ್ಟು ಜೀವ ಉಳಿಸ್ತು ಅಂತ ಹೇಳಿದ್ದಾರೆ ಅವ್ರು. ಆವಾಗಲೇ ನಾನು ಎಲ್ರಿಗೂ ಪತ್ರ ಬರ್ದಿದ್ದೆ. ಓಕೆ, ಅದಾದ್ಮೇಲೆ ಏನು ಕ್ರಮ ಆಗಿಲ್ಲ ಹಾಗಾದ್ರೆ? ಪ್ರಧಾನಮಂತ್ರಿಯಿಂದ ಹಿಂಬಾರ ಬಂದಿದೆ, ಮತ್ತೆ ರಾಷ್ಟ್ರಪತಿಯಿಂದನೂ ನನಗೆ ಹಿಂಬಾರ ಬಂದಿದೆ. ಓಕೆ, ಅಲ್ಲ ಈ ತರದ ಆರೋಪಗಳು ಕಂಟಿನ್ಯೂಸ್ ಬರ್ತಾ ಇದ್ರೆ ಹೆಂಗೆ ಅಂತ? ಇದು ರಾಜಕೀಯದ ಪರಿಸ್ಥಿತಿ ಏನಾಗಿದೆ ಈಗ? ಹಿಂಬಾರ ಕೊಟ್ಟಿದ್ದಾರೆ ನನಗೆ. ಓಕೆ, ಈಗ MLC ಸಿಟಿ ರವಿ ಕೂಡ ಮಾತಾಡಿದ್ರು ನಿಮ್ ಬಗ್ಗೆ, ಧೈರ್ಯವಾಗಿರಿ, ನಿಮ್ ಜೊತೆ ನಾವಿದೀವಿ ಅಂತ. ನಿಮ್ಗೂ ಗೊತ್ತಾಗಿರುತ್ತೆ. ರಾಷ್ಟ್ರಪತಿಗಳಿಂದಾನು ನನಗೆ ಹಿಂಬಾರ ಬಂದಿದೆ, ರಾಷ್ಟ್ರಪತಿಯಿಂದ ಹಿಂಬಾರ ಬಂದಿದೆ. ಓಕೆ, ಕಚೇರಿಗೆ ನಾನು ಕಳಿಸ್ತೀನಿ. ಎಸ್, ಅಲ್ಲ, ಈಗ ಸಿಟಿ ರವಿ ಮಾತಾಡಿದ್ರು, ಸಿಟಿ ರವಿ ಮಾತಾಡಿ ಹೇಳಿದ್ರು ಧೈರ್ಯವಾಗಿರಿ ಮುನಿರತ್ನ ಅವರೇ, ನಿಮ್ ಜೊತೆ ನಾವಿದೀವಿ ಅಂತ. ಸರ್ ಕೇಳಿಸ್ತಿದ್ಯಾ? ಮುನಿರತ್ನ ಅವರೇ ಕೇಳಿಸ್ತಿದ್ಯಾ? ಎಸ್, ಮುನಿರತ್ನ ಅವರು ಹೇಳೋ ಪ್ರಕಾರ ಬಹಳ ಗಂಭೀರವಾದಂತ ಆರೋಪವನ್ನ ಮುನಿರತ್ನ ಮಾಡ್ತಿದ್ದಾರೆ. ಇವತ್ತೇನೋ ನನ್ನ ಮೇಲೆ ಮೊಟ್ಟೆ ಎಸ್ತಿದ್ದಾರೆ, ಆದ್ರೆ ನನ್ನ ಕೊಲೆ ಆಗೋದು ಖಂಡಿತ ಅಂತ ಹೇಳಿದ್ದಾರೆ. ನನ್ನ ಕೊಲೆ ಆದ್ರೆ ಅದಕ್ಕೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮ ಮತ್ತು ಅವರ ತಂದೆಯೇ ಕಾರಣ ಅಂತ ಈಗ ತಾನೇ ಮುನಿರತ್ನ ಅವರು ಹೇಳಿಕೆ ಕೊಟ್ಟರು. ಬಹಳ ಗಂಭೀರವಾದಂತ ಆರೋಪ ಇದು ಮುನಿರತ್ನ ಮಾಡ್ತಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಾಜೀನಾಮೆ ಕೊಟ್ಬಿಡಿ. ನೀವು ಪ್ರತಿನಿಧಿಸುವಂತ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಕುಸುಮ ಶಾಸಕರಾಗಬೇಕು. ನೀವು ರಾಜೀನಾಮೆ ಕೊಡಿ, ಆದಷ್ಟು ಬೇಗ ನಿಮ್ ಜೀವ ಉಳಿಸ್ಕೊಳ್ಳಿ ಅಂತ ನನಗೀಗಾಗಲೇ ಥ್ರೆಟ್ ಬಂದಿದೆ ಅಂತ ಮುನಿರತ್ನ ಅವರೇ ಗಂಭೀರವಾದ ಆರೋಪ ಮಾಡಿದ್ದಾರೆ. ಯಾರು ಹಾಗಾದ್ರೆ ಈ ತರ ಥ್ರೆಟ್ ಮಾಡಿದ್ದು? ಅದಕ್ಕೂ ಅವರು ಉತ್ತರ ಕೊಟ್ಟರು. ಒಂದ್ ವೇಳೆ ನನ್ನ ಕೊಲೆ ಆದ್ರೆ ಅದಕ್ಕೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮ ಮತ್ತು ಅವರ ತಂದೆಯೇ ಕಾರಣ, ಅವರ ಸುತ್ತ ಇರುವಂತ ರೌಡಿಗಳೇ ಕಾರಣ ಅಂತ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ 100 ಜನ ಸೇರಿಕೊಂಡು ಮುನಿರತ್ನ ಬಂದಾಗ
ಗುಂಪಿನಲ್ಲಿ ಕೊಲೆ ಮಾಡಿ ಇಲ್ಲಿ ಚುನಾವಣೆ ಮಾಡಬೇಕು. ಶ್ರೀ ಡಿ ಕೆ ಸುರೇಶ್ನ ಸೋಲಿಸಿದ್ದಾನೆ, ಕುಸುಮನ್ನ 2 ಸಾರಿ ಸೋಲಿಸಿದ್ದಾನೆ, ಜೀವಂತವಾಗಿರಬಾರ್ದು ಅಂತ ಹೇಳಿ ಕೊಲೆ ಮಾಡೋಂಥ ಪ್ರಯತ್ನಗಳು ಸುಮಾರು ನಡೀತಾನೆ ಇದೆ. ಇವತ್ತು ಅದನ್ನು ಆಸಿಡ್ ದಾಳಿ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಪೊಲೀಸ್ನವರು ಆಸಿಡ್ ದಾಳಿ ಮಾಡ್ತೀವಿ ಅಂತೇಳಿ ಈಗಾಗಲೇ ನನಗೊಂದು ವಾರದಿಂದ ಹೇಳ್ತಾನೆ ಇದ್ರು. ನೀನೆಲ್ಲನ ಹೊರಗಡೆಗೆ ಬಂದರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಡಿ ಕೆ ಸುರೇಶ್ ಹೇಳಿದ್ದಾರೆ, ಕುಸುಮ MLA ಆಗಲೇಬೇಕು, ನೀನು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಆಸಿಡ್ ದಾಳಿ ಮಾಡಿ 100-150 ಜನ ಗುಂಪು ಬಂದು ನಿನ್ನನ್ನು ಕೊಲೆ ಮಾಡೋದು ಸರಿ, ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ನನ್ನನ್ನು ಕೊಲೆ ಮಾಡಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಕುಸುಮನ್ನ MLA ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ತಮ್ಮ ತಲೆಗೂ ಕೂಡ ಗಾಯ ಆಗಿದೆ ಅಂತ ಏನಾಗಿದೆ? ನನ್ನನ್ನ ಕೊಲೆ ಮಾಡಿ ಕುಸುಮ MLA ಮಾಡೋ ಸಂಚಿತು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜೀವ ಉಳಿಸಿಕೊಳ್ಳಿ ಅನ್ನೋ ಬೆದರಿಕೆ ಹಾಕಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಮುನಿರತ್ನ ಮಾಡಿದಂತ ಗಂಭೀರ ಆರೋಪ ಇದು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಜೀವ ಉಳಿಸಿಕೊಳ್ಳಿ ಅಂತ ನನಗೀಗಾಗಲೇ ಬೆದರಿಕೆ ಬಂದಿದೆ. ನಾನ್ ರಾಜೀನಾಮೆ ಕೊಟ್ರೆ ಕುಸುಮಾರನ್ನ MLA ಮಾಡೋ ಹುನ್ನಾರ ಇದು ಅಂತ ಮುನಿರತ್ನ ಆರೋಪ ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಮಾಡಿರೋ ಗಂಭೀರವಾದ ಆರೋಪ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮುನಿರತ್ನ ಅವ್ರು ನಡ್ಕೊಂಡ್ ಬರ್ತಾ ಇರೋ ದೃಶ್ಯ. ಅವರ ಮೇಲೆ ಮೊಟ್ಟೆಯನ್ನ ಎಸೆತಾರೆ ಕಿಡಿಗೇಡಿಗಳು. ಯಾರು ನಡ್ಕೊಂಡ್ ಬರ್ತಾ ಇರ್ತಾರೆ. ವಾಜಪೇಯಿ ಜನ್ಮ ದಿನಾಚರಣೆಯ ಕಾರ್ಯಕ್ರಮಕ್ಕೋಸ್ಕರ ಸಡನ್ ಆಗಿ ಅವರ ತಲೆಗೆ ಮೊಟ್ಟೆ ಬಂದು ಬಡಿಯತ್ತೆ. ಅಲ್ಲಿದ್ದಂತ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ. ಅಲ್ಲೇ ಇದ್ದಂತ ಪೊಲೀಸರು ಕೂಡ ರಕ್ಷಣೆಗೆ ಬರ್ತಾರೆ. ಇಮಿಡಿಯೇಟ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಸಡನ್ ಆಗಿ ಅವರ ತಲೆಗೆ ಮೊಟ್ಟೆ ಎಸೆತಾರೆ ಕಾರ್ಯಕರ್ತರು ಮತ್ತು ಪೊಲೀಸ್ ಆಫೀಸರ್. ಅವರನ್ನ ರಕ್ಷಣೆ ಮಾಡ್ತಾರೆ. ಇದನ್ನ ಮುನಿರತ್ನ ಕೂಡ ಕೇಳಿದ್ರು. ಒಂದು 100 ಜನ ಪೊಲೀಸರು ಇದ್ರು. ಅವರಿಲ್ಲ ಅಂತಿದ್ರೆ ನಾನು ಉಳಿತಾ ಇರ್ಲಿಲ್ಲ ಅಂತ ಅನ್ಸತ್ತೆ. ಇವತ್ತು ನಾನು ಸೇಫ್ ಆಗಿದ್ದೀನಿ ಅಂದ್ರೆ ಅದು ಪೊಲೀಸರಿಂದ ಅನ್ನೋ ಮಾತನ್ನು ಸಹ ಮುನಿರತ್ನ ಹೇಳಿದ್ರು. ಸಹಜವಾಗಿ ಇಂಥ ಕಾರ್ಯಕ್ರಮ ಅಥವಾ ಶಾಸಕರು ಬರ್ತಾರೆ ಅಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಪೊಲೀಸರು ಇರೋದೇ ಇಲ್ಲ. ಹಾಗಾದ್ರೆ ಅವರಿಗೂ ಮಾಹಿತಿ ಇತ್ತ ಇಲ್ಲಿ ಇಂಥದ್ದೇನೋ ನಡೆಯುತ್ತೆ ಅಂತ, ಅಥವಾ ಮುನಿರತ್ನ ಅವರಿಗೆ ಇಂಥದ್ದೊಂದು ಥ್ರೆಟ್ ಇದೆ ಅಂತ? ಅದ್ರ ಬಗ್ಗೆನೂ ಮುನಿರತ್ನ ಅವರೇ ಮಾತಾಡಿದ್ರು. ಈಗಾಗಲೇ ನಾನು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಪ್ರಧಾನಿಗಳಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ರಾಜ್ಯದಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀನಿ ನಾನು ಭದ್ರತೆಗೋಸ್ಕರ. ಯಾಕಂದ್ರೆ ಈ ತರದೊಂದು ಸಂಚು ನಡೀತಾ ಇದೆ ನನ್ನ ವಿರುದ್ಧ ಅನ್ನೋದು ನನಗೆ ಈಗಾಗಲೇ ಗೊತ್ತಿದೆ ಅಂತ ಮುನಿರತ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡುವಾಗ ಹೇಳಿಕೆ ಕೊಟ್ಟು ಬಹಳ ಗಂಭೀರವಾದ ಆರೋಪ ಮಾಡಿದ್ರು. ತಾನು ರಾಜೀನಾಮೆ ಕೊಟ್ರೆ ಆ ಕ್ಷೇತ್ರದಿಂದ ಕುಸುಮ ಅವರನ್ನ MLA ಮಾಡೋ ಪ್ಲಾನ್ ಇದೆ. ಹಾಗಾಗಿ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ರಾಜೀನಾಮೆ ಕೊಡಬೇಕು, ನಿನ್ನ ಜೀವ ಉಳಿಸ್ಕೊಳ್ಳಿ ಅಂತ ನನಗೀಗಾಗಲೇ ಬೆದರಿಕೆ ಹಾಕಲಾಗಿದೆ ಅಂತ ಮುನಿರತ್ನ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡುವಾಗ ಹೇಳಿಕೆಯನ್ನ ಕೊಟ್ಟರು. ಇದು ಘಟನೆ ನಡೆದಿರೋದು ಬೆಂಗಳೂರಿನ ಲಕ್ಷ್ಮೀದೇವಿ ನಗರದಲ್ಲಿ. ವಾಜಪೇಯಿ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಂತ ಬರ್ತಾ ಇದ್ದ ಮುನಿರತ್ನ ಅವರ ಮೇಲೆ ಮೊಟ್ಟೆ ತೂರಿ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.